ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಚಿಕ್ಕಪೇಟೆ ಕಡೆ ಹೊರಟಿದ್ದೀವಿ. ನೋಡಿ, ಇವಾಗಷ್ಟೇ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ. ಯಲಹಂಕದಿಂದ ಮಾರ್ಕೆಟ್ ಬರೋ ಅಷ್ಟಿಗೆ ಬಸ್ಸಲ್ಲಿ ಸುಮಾರು ಒಂದು 50 ಮಿನಿಟ್ಸ್ ಆಗುತ್ತೆ. ಟ್ರಾಫಿಕ್ ಏನಾದರೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ನಾವು 12 ಗಂಟೆ ಹಂಗೆ ಮನೆ ಬಿಟ್ಟಿದ್ದು. ಇವಾಗ 1 ಗಂಟೆ ಆಯಿತು ಟೈಮು. ನಾವಿಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಯಾವ ಪ್ರೈಸಸ್ ಹೆಂಗೆಲ್ಲ ಇತ್ತು ಅಂತ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅದೇ ಶಾಪ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಅಮ್ಮನಿಗೆಲ್ಲ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು. ಇನ್ನು ಅಮ್ಮನಿಗೆ ಇವತ್ತು ಲೀವ್ ಇತ್ತು, ಮನೆಯಲ್ಲೇ ಇದ್ದರು. ಎಲ್ಲರೂ ಬಂದ್ವಿ. ಬಿಸಿಲಂತೂ ಸಖತ್ತಿದೆ. ಇವಾಗ ಅದು ಬೇರೆ ಮಧ್ಯಾಹ್ನ ಟೈಮ್ ಅಲ್ವಾ, ತುಂಬಾ ಬಿಸಿಲಿದೆ. ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸೆ, ಅದು ನಮ್ಮೂರವ್ರದ್ದೇ ಶಾಪು. ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮನಿಗೆ ನಾನು ಒಂದು ಸ್ಯಾರಿ ತೊಗೊಂಡು ಹೋಗಿದ್ನಲ್ಲ, ಅದು ಅವ್ರಿಗೆ ಇಷ್ಟ ಆಯ್ತಂತೆ. ಅದರಿಂದ ಅಲ್ಲೇ ಹೋಗಿ ತಗೊಳ್ಳೋಣ ಅಂತ ನೋಡಿ ಇವಾಗ ಬಂದ್ವಿ. ನೋಡಿ, ಶಾಪ್ ಒಳಗಡೆ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, ಎಷ್ಟೊಂದು ಸ್ಯಾರೀಸು ಇದೆ. ನಿಂಗೆ ಹೇಳ್ತಾಳೆ, ಸ್ಯಾರಿ ಶಾಪ್ ಅಂದಮೇಲೆ ಸ್ಯಾರೀಸ್ ಇರ್ತೀರ ಇನ್ನೇನು ಡ್ರೆಸ್ಸಸ್ ಇರುತ್ತಾ ಅನ್ಕೊತಾ ಇದ್ದೀರಲ್ಲ, ನಂಗೆ ಗೊತ್ತು. ಇಲ್ಲಿ ಈ ಥರ ನೋಡಿ ಸೀರೆಸ್ ಎಲ್ಲ ನೋಡಿ ಅವರೆಲ್ಲ ಸೆಲೆಕ್ಷನ್ಸ್ ಮಾಡ್ಕೊತಾ ಇದ್ರು. ನನಗೂ ನೋಡು, ನಿಂಗೂ ತಗೋ ಯಾವ್ದು ಬೇಕು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅಷ್ಟೊಂದು ಸೆಲೆಕ್ಷನ್ ಎಲ್ಲ ಗೊತ್ತಾಗೋಲ್ಲ ಸ್ಯಾರೀಸು. ಡ್ರೆಸ್ಸಸ್ ಆದರೆ ನಮಗೆ ಯಾವ್ದು ಇಷ್ಟನೋ ಅದು ತೊಗೊತೀವಿ. ಈ ಸ್ಯಾರೀಸ್ ಯಾವ್ದು ತಗೋಬೇಕು ಅಂತ ಗೊತ್ತಾಗೋದೇ ಇಲ್ಲ. ನೋಡ್ತಾ ಇದ್ದರೆ ಎಲ್ಲನೂ ಚೆನ್ನಾಗಿದೆ ಅನಿಸುತ್ತೆ. ನಾನಂತೂ ಇಷ್ಟೆಲ್ಲ ಸ್ಯಾರೀಸ್ ನೋಡಿದ್ಮೇಲೆ ತುಂಬ ಕನ್ಫ್ಯೂಸ್ ಆಗೋಗ್ತೀನಿ. ಯಾವ್ದು ತಗೋಬೇಕು, ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಕೊನೆಗೊಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ರು ಕೂಡ ಇದು ತಗೊಳ್ಳ ಬೇಡವಾ, ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಂತ ಒಂದು 10 ಸಾರಿ ಯೋಚನೆ ಮಾಡ್ತೀನಿ. ಅದು ಕೂಡ ಮತ್ತೆ ಬೇರೆಯವ್ರನ್ನ ಕೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ ತಗೊತೀನಿ. ಹಂಗೆ ನನ್ನ ಕತೆ. ತುಂಬ ಕನ್ಫ್ಯೂಸ್ಡ್ ನಾನು. ನನ್ನ ಲೈಫಲ್ಲಿ ಏನೇ ಡಿಸಿಷನ್ ತಗೊಳ್ಳೋದಿರಲಿ ಬೇರೆಯವ್ರನ್ನ ಕೇಳಿ ಅದು ಸರಿನಾ ಇಲ್ವಾ ಅಂತ ಒಂದು 10 ಸಾರಿ ಯೋಚನೆ ಮಾಡಿ ಆಮೇಲೆ ಆ ಕೆಲಸ ಮಾಡ್ತೀನಿ. ಹಂಗೆ ನನ್ನ ಕತೆ. ಈ ಗ್ರೀನ್ ಕಲರ್ ಸ್ಯಾರಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಒಂದು 6 ಸೀರೆ ತಗೊಂಡ್ವಿ. ಇವಾಗ ಸ್ಯಾರಿ ತಗೊಂಡು ಬಂದ್ವಿ. ನೋಡಿ, ನಮ್ಮ ಹೆಂಗಸ್ರ ಶಾಪಿಂಗು ಅಂದರೆ ಅಷ್ಟು ಬೇಗ ಮುಗಿಯುತ್ತಾ? ಬರೀ ಸ್ಯಾರೀಸ್ ಮಾತ್ರ ತಗೊಳ್ಳೋಣ ಅಂತ ಹೋಗಿದ್ದು. ಬಟ್ ಇದೆಲ್ಲ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ, ತಗೊಳ್ತೀರಾ? ಹಂಗೆ ಇವಾಗ ಮುಂದೆ ಬಂದ್ವಿ. ಈ ಜ್ಯುವೆಲ್ರಿ ಶಾಪಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೊಂದು ಚೆನ್ನಾಗೈತೆ ನೋಡಿ. ತುಂಬಾ ಸಖತ್ತಾಗಿದೆ ಕಲೆಕ್ಷನ್ಸ್ ಎಲ್ಲನೂ. ಈ ರೋಲ್ಡ್ ಗೋಲ್ಡ್ ಜ್ಯುವೆಲ್ರಿ ಇದೆಯಲ್ಲ, ಇದ್ರ ಮುಂದೆ ನಿಜವಾಗಿರೋ ಗೋಲ್ಡು ಕೂಡ ಎಲ್ಲೋಗುತ್ತೋ ಅನಿಸುತ್ತೆ. ಎಷ್ಟೊಂದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲನೂ. ನೋಡ್ತಾ ಇದ್ದರೆ ಎಲ್ಲನೂ ಬೇಕನ್ನಿಸುತ್ತೆ. ಇನ್ನು ಹಂಗೆ ಇಲ್ಲೂ ಕೂಡ ಏನಾದರೂ ತಗೊಳ್ಳೋಣ ಅಂತ ಹಂಗೆ ಬಂದ್ವಿ. ನೋಡಿ, ಎಷ್ಟೊಂದು ಸಖತ್ತಾಗಿದೆ. ಒಂದೊಂದು ಥರ ಒಂದೊಂದು ಡಿಸೈನು. ನೋಡಿ, ಈ ಶಾಪಲ್ಲಂತೂ ಪ್ರತಿಯೊಂದು ಥರ ಜ್ಯುವೆಲ್ರಿನೂ ಇದೆ. ನೋಡಿ, ಲಾಂಗ್ ಚೈನು, ಫುಲ್ ಸೆಟ್ಟು, ಇಯರಿಂಗ್ಸು ಅಂದರೆ ನೆಕ್ ಚೈನ್ಸು ಮತ್ತು ಲಕ್ಷ್ಮಿ ಹಾರ ಅಂತಾರಲ್ಲ ಅದರಲ್ಲೂ ಕೂಡ ತುಂಬ ಥರ ಡಿಸೈನ್ಸ್ ಇದೆ. ನೋಡಿ, ಡೈಲಿ ವೇರ್ಗೆ, ವೆಸ್ಟ್ರನ್ ಡ್ರೆಸ್ಸಸ್ಗೂ ಕೂಡ ಚೈನ್ಸು ತುಂಬಾ ಚೆನ್ನಾಗಿದೆ. ಮತ್ತು ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬ ಥರ ಡಿಸೈನ್ಗಳಿವೆ. ಮತ್ತು ಇಯರಿಂಗ್ಸು ಕೂಡ ಸಪ್ರೇಟಾಗಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನನಗಂತೂ ಪ್ರತಿಯೊಂದು ಕೂಡ ಇಷ್ಟ ಆಯಿತು. ತುಂಬಾ ಸಖತ್ತಾಗಿದೆ. ಎಲ್ಲವನ್ನು ನಿಮಗೂ ಒಂದು ಸರಿ ತೋರಿಸ್ತೀನಿ, ನೋಡ್ಕೊಂಬಂದುಬಿಡಿ.
ಸಖತ್ತಾಗಿದೆ ಇದು ಕೂಡ. ಈ ಶಾಪಲ್ಲಿ ಎಲ್ಲ ಕೂಡ ಹೋಲ್ಸೇಲ್ ರೇಟ್ಗೆ ಕೊಡ್ತಿದ್ದಾರೆ. ನಿಮ್ಗೆ ಏನಾದರೂ ಶಾಪ್ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಯಾಂಗಲ್ಸ್ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಡಿಸೈನ್ಸ್ ನೋಡಿ, ಒಂದೊಂದು ಥರ, ಒಂದೊಂದು ವೆರೈಟಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಸೈಡ್ ಬ್ಯಾಂಗಲ್ಸು, ಇದು ಕೂಡ ಎಷ್ಟೊಂದು ಡಿಸೈನ್ಸ್ ಎಲ್ಲ ಇದೆ. ಮತ್ತು ಸಿಂಗಲ್ ಬ್ಯಾಂಗಲ್ಸಲ್ಲೂ ಕೂಡ ಅಷ್ಟೇ ಹಲವಾರಷ್ಟು ಡಿಸೈನ್ಸ್ ನೋಡ್ಬೋದು ಇಲ್ಲಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹಂಗೆ ಮುಂದೆ ಬಂದ್ವಿ ನೋಡಿ. ಇನ್ನು ತರಕಾರಿ ಎಲ್ಲ ಸ್ವಲ್ಪ ತಗೋಬೇಕಾಗಿತ್ತು. ಇವಾಗ ತರಕಾರಿ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ತಗೊಂಡು ಹೋಗೋಣ ಅಂತ. ಇಲ್ಲಿ ಫ್ಲವರ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಈ ಥರ ಪ್ರತಿಯೊಂದು ಕೂಡ ಹೋಲ್ಸೇಲ್ ರೇಟ್ಗೆ ಅಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ ನಮಗೆ ಇಲ್ಲಿ. ಅದು ಮಾತ್ರನೇ ಅಲ್ಲ, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಕೂಡ ಸಿಗುತ್ತೆ. ಬಟ್ಟೆಯಿಂದ ಹಿಡಿದು ಜ್ಯುವೆಲ್ರೀಸಿಂದ ಹಿಡಿದು ಮತ್ತು ಮನೆಗೆ ಕರ್ಟನ್ಸು ಈ ಥರ ಪ್ರತಿಯೊಂದು ನೋಡಿ. ಇಲ್ಲಿ ಫ್ರೂಟ್ಸ್ ತಗೊತಾ ಇದ್ದೀವಿ. ಈ ಥರ ಗುಡ್ಡೆ ಇಟ್ಟಿರ್ತಾರೆ. ಇದು ಬಂದು ಒಂದೊಂದು ರೇಟು. ತರಕಾರಿಗಳೂ ಅಷ್ಟೇ ಈ ಥರ ಗುಡ್ಡೆ ಇಕ್ಕಿರ್ತಾರೆ. ಒಂದು ಬಂದು 20 ರೂಪಾಯಿ. ಈ ಥರ ಬೇಡ ಅಂದರೆ ನಾವು KG ಪ್ರಕಾರ ಕೂಡ ತಗೋಬೋದು ಇಲ್ಲಿ. ಆದರೆ ಏನಪ್ಪ ಅಂದರೆ ತುಂಬಾ ಸುತ್ತಾಡಬೇಕಾಗುತ್ತೆ, ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಸಿಟಿ ಮಾರ್ಕೆಟ್ ಅಂದರೆ ಚಿಕ್ಕಪೇಟೆ ಇದೆಲ್ಲ ನೋಡಿದ್ದೀರಾ? ಕಾಮೆಂಟ್ ಮಾಡಿ, ನನಗೆ ಮರಿದ್ದೀರಾ? ನಾನಂತೂ ತುಂಬ ಸರಿ ಬಂದಿದ್ದೀನಿ. ಇವನ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ನಲ್ಲ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ವಿ ಶಾಪಿಂಗ್ಗೆ ಅಂತ. ಈ ಥರ ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತಾನೆ ಇರ್ತೀವಿ. ಅಂದರೆ ತರಕಾರಿ ತಗೊಳ್ಳೋಕ್ಕೆಲ್ಲ ಬರ್ತಾ ಇರ್ತೀವಿ. ಇಲ್ಲಂತೂ ಅದೇ ಹೋಲ್ಸೇಲ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಮನೆ ಹತ್ರ ಅಂದರೆ ತುಂಬಾ ಜಾಸ್ತಿ ರೇಟ್ ಹೇಳ್ತಾರೆ. ಇನ್ನು ಈ ಕಡೆ ಏನಾದರೂ ಕೆಲಸ ಇದ್ದರೆ ನೋಡಿಕೊಂಡು ಹಂಗೆ ಇದೆಲ್ಲ ಕೂಡ ತಗೊಂಡು ಹೋಗ್ಬೋದು ಅಂತ. ಇವಾಗ ತರಕಾರಿ ಎಲ್ಲ ತಗೊಂಡಿದ್ದಾಯಿತು. ಇನ್ನು ಇವಾಗ ಟೈಮ್ ನೋಡಿ, ಅವಾಗೆ 6 ಗಂಟೆ ಆಯಿತು. 12 ಗಂಟೆಗೆ ಮನೆ ಬಿಟ್ಟರು ಕೂಡ ಇಷ್ಟೊತ್ತಾಯಿತು ಶಾಪಿಂಗ್ ಎಲ್ಲ ಮುಗಿಯೋಕ್ಕೆ. ಬಟ್ ಏನು ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅಂದಂಗೆ ಸೀರೆ ತಗೊಳ್ಳೋಣ ಅಂತ ಬಂದು ಏನೇನೋ ತೊಗೊಂಬಿಟ್ವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.